ಸಿಂಹರಾಶಿಗೆ ಹೊಟ್ಟೋಗೋಣ. ಸಿಂಹರಾಶಿಯವರು ಮರದ ಕೆಳಗಿದ್ದರೆ ಹುಷಾರು. ಮರದ ಕೆಳಗೆ ಕಾರ್ ಮೇಲೆ ದಬಾರ್ ಅಂತ ಮರ ಬೀಳ್ಬೋದು, ನೀವೆಲ್ಲೋ ನಿಂತಿದ್ರೆ ಬಿಲ್ಡಿಂಗ್ ಬೀಳ್ಬೋದು, ಅಥವಾ ಯಾವ ಕಾಲಕ್ಕೂ ನಿಮ್ಮ ತಲೆ ಮೇಲೆ ಬೀಳ್ತಕ್ಕಂಥ ಅವಕಾಶಗಳು ಜಾಸ್ತಿ. ಸಿಂಹರಾಶಿಗೆ ಗೊತ್ತಿಲ್ಲದೆ ಆತಂಕಗಳು ಹೆಚ್ಚು. ನಿಮ್ಮ ಮನೇಲಿ ತಂದೆ ಅಥವಾ ತಾಯಿನ ಕಳ್ಕೊಳ್ಳೋದು ಗ್ಯಾರಂಟಿ. ಸೊ ಯಾವ ಕಾಲಕ್ಕೂ ಯಾರನ್ನೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಮೋಕ್ಷಗ್ರಹ ಅಂತ ಕರಿತೀವಿ. ಒಬ್ಬನ ಕರ್ಕೊಂಡು ಹೋಗಲೇಬೇಕು, ಕರ್ಕೊಂಡು ಹೋಗೋ ಶತಸಿದ್ಧ. ಆರೋಗ್ಯವಾಗಿ ಚೆನ್ನಾಗಿ ಗಟ್ಟಿಮುಟ್ಟಿಗಿದ್ದವರು ಹೋಗ್ಬೋದು, ಅಥವಾ ಅನಾರೋಗ್ಯದಿಂದ ಹೋಗ್ಬೋದು. ಸೊ ನಿಮ್ಮಲ್ಲಿ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ಆಧಾರ ಪಟ್ಟಿರ್ತಕ್ಕಂಥವ್ರು ಯಾರೊಬ್ಬರು ಹೋಗ್ತಕ್ಕಂಥದ್ದು ಶತಸಿದ್ಧ. ಸೊ ಅಲ್ಲಿರ್ತಕ್ಕಂಥ ಸಿಂಹರಾಶಿಯವರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಜ್ಞಾಪಕ ಇರಿಸ್ಕೋಬೇಕು. ಹೊಸದಾಗಿರ್ತಕ್ಕಂಥ ಸೈಟು ಗೀಟು ಕೊಂಡ್ಕೋಬೇಕಾದ್ರೆ ಭೂಮಿ ಮೇಲೆ ವ್ಯಾಪಾರ ಮಾಡ್ಕೊಳ್ಳಿ, ಭೂಮಿಯನ್ನು ಗಮನ ಪಟ್ಕೊಳ್ಳಿ. ಸಿಂಹರಾಶಿಯವ್ರು ಏನು ಮಾಡಬೇಕು, ಭೂಮಿಗೆ ದುಡ್ಡು ಹಾಕಬೇಕು, ಭೂಮಿಗೆ ಕೊಂಡ್ಕೋಬೋದು. ಖರ್ಚು ವೆಚ್ಚ ಕಮ್ಮಿ ಮಾಡಬೇಕು, ಹುಷಾರಾಗಿ ನೋಡ್ಕೋಬೇಕು. ಹೆಂಡತಿ ಜಗಳಗಳನ್ನು ನೋಡ್ಕೋಬೇಕು, ಜಗಳಗಳನ್ನ ಹೆಚ್ಚು ಮಾಡಿಸ್ತಾನೆ. ಕಲಹಂ ಪ್ರಿಯಂ ನಾಸ್ತಿ, ಬೆಂಕಿಯನ್ನು ಹಚ್ತಾನೆ. ಜಾಗೃತ ಪ್ರಿಯ. ಆಮೇಲೆ ಗುರುದ್ರೋಹ, ಅಕಸ್ಮಾತ್ ಸಿಂಹರಾಶಿ ಯಾವಾಗಲೂ ಗುರುದ್ರೋಹವನ್ನು ಮಾಡಿರ್ತಾರೆ, ಈಗಲ್ಲ ಯಾವಾಗಲೂ ಮಾಡಿರ್ತೀರ, ಅದು ಹೊಡೆಯುತ್ತೆ ಬಂದು. ಆ ಗುರುನ ದ್ರೋಹ ಮಾಡಿದ್ದಕ್ಕೆ ಹೊಡೆಯುತ್ತೆ. ಅದಕ್ಕೆ ಏನು ಮಾಡಬೇಕು, ಗೋಪೂಜೆಯನ್ನು ಮಾಡಬೇಕು. ಸಿಂಹರಾಶಿಯವರು ಗೋನ ಸ್ಮರಣೆ ಮಾಡ್ಕೋಬೇಕು, ಗುರುನ ಕ್ಷಮಾಲೋಚನೆ ಕೇಳ್ಕೋಬೇಕು, ಎಲ್ಲಾದರೂ ದತ್ತಾತ್ರೇಯನ ಕ್ಷೇತ್ರವನ್ನು ವಿಸಿಟ್ ಮಾಡಬೇಕು.